ನಿನ್ನೆ ತಾನೇ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿತು. ದೇವನಹಳ್ಳಿಯಲ್ಲಿ ಭೂಸ್ವಾಧೀನ ಏನಾಗಿತ್ತು 1777 ಎಕರೆ, ಅದರ ನೋಟಿಫಿಕೇಶನ್ ಅನ್ನು ಕೈಬಿಟ್ಟಿತ್ತು ರಾಜ್ಯ ಸರ್ಕಾರ. ಇದರ ಬೆನ್ನಿಗೆ ಏರೋಸ್ಪೇಸ್ ಉದ್ಯಮಿಗಳಿಗೆ ಆಂಧ್ರ ಪ್ರದೇಶ ಬಿಗ್ ಆಫರ್ ಕೊಟ್ಟಿದೆ. ಆಂಧ್ರ ಪ್ರದೇಶದಲ್ಲೇ ನಿಮಗೆ ಜಾಗ ಕೊಡ್ತೀವಿ ಬನ್ನಿ ಅಂತ ನಾರಾ ಲೋಕೇಶ್ ಆಹ್ವಾನ ಕೊಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಪುತ್ರ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಮ್ಮಲ್ಲಿ 8,000 ಎಕರೆ ಭೂಮಿ ಇದೆ, ರೆಡಿ ಇದೆ, ಶೀಘ್ರದಲ್ಲೇ ನೀವು ಬಂದರೆ ನಿಮಗೆ ಬೇಕಾದಂಥ ವ್ಯವಸ್ಥೆ ಆಗುತ್ತೆ, ಶೀಘ್ರದಲ್ಲೇ ಉದ್ಯಮಿಗಳನ್ನು ಭೇಟಿ ಮಾಡ್ತೀನಿ ಅಂತ ನಾರಾ ಲೋಕೇಶ್ ಹೇಳಿಕೊಂಡಿದ್ದಾರೆ. ಆ ಮೂಲಕ ಕರ್ನಾಟಕದಿಂದ ಒಂದು ವೇಳೆ ಏರೋಸ್ಪೇಸ್ ಉದ್ಯಮಿಗಳು ಮೈಗ್ರೇಟ್ ಆಗ್ತಾರೆ ಅಂತಾದರೆ ರತ್ನಗಂಬಳಿ ಹಾಕಿ ಅವರನ್ನು ಸ್ವಾಗತಿಸೋದಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋದನ್ನು ಅವರು ಟ್ವೀಟ್ ಮಾಡೋ ಮುಖಾಂತರ ಸ್ಪಷ್ಟಪಡಿಸಿದ್ದಾರೆ. 8,000 ಎಕರೆ ಬೆಂಗಳೂರಿನ ಪಕ್ಕದಲ್ಲೇ ಇದೆ ಭೂಮಿ ಮತ್ತು ರೆಡಿ ಟು ಯೂಸ್. ಅದು ಯಾವ ಕ್ಷಣದಲ್ಲಾದರೂ ಕೂಡ ಬಳಕೆಗೆ ಯೋಗ್ಯವಾಗೋ ರೀತಿಯಲ್ಲಿದೆ. ನೀವು ಕರ್ನಾಟಕದಿಂದ ಬರ್ತೀರಿ ಅಂತಾದರೆ ನಾವು ವೆಲ್ಕಮ್ ಮಾಡ್ತೀವಿ ಅಂತ ನಾರಾ ಲೋಕೇಶ್ ತಾವು ಮಾಡಿರುವಂಥ ಪೋಸ್ಟನ್ನು, ಎಕ್ಸ್ನಲ್ಲಿ ಮಾಡಿರುವಂಥ ಪೋಸ್ಟನ್ನು ಗಮನಿಸ್ತಾ ಇದ್ದಾರೆ. ಇನ್ನು ಅವರ ಪೋಸ್ಟ್ ಈ ರೀತಿ ಇದೆ: 1777 ಎಕರೆ ಸ್ವಾಧೀನ ಪ್ರಕ್ರಿಯೆ ವಿಚಾರ ಕೇಳಿ ಬೇಸರ ಆಯಿತು. ನಿಮಗಾಗಿ ನಮ್ಮ ಬಳಿ ಉತ್ತಮವಾದಂಥ ಉಪಾಯ ಇದೆ. ಆಂಧ್ರ ಪ್ರದೇಶದಲ್ಲಿ ಯಾಕೆ ನೀವು ಜಾಗ ನೋಡಬಾರ್ದು? ಪ್ರೋತ್ಸಾಹ ಧನ ಮತ್ತು ನಿಮಗಾಗಿ 8,000 ಎಕರೆಗೂ ಹೆಚ್ಚು ಭೂಮಿ ನಮ್ಮಲ್ಲಿದೆ. ಶೀಘ್ರದಲ್ಲೇ ನಿಮ್ಮನ್ನು ಭೇಟಿಯಾಗಿ ಚರ್ಚೆ ಮಾಡೋದಕ್ಕೆ ನಾನು ಬಯಸ್ತೀನಿ ಅಂತ ನಾರಾ ಲೋಕೇಶ್ ಪೋಸ್ಟ್ ಮಾಡಿರೋದನ್ನು ಗಮನಿಸ್ತಾ ಇದ್ದೀರಿ. ಆ ಮೂಲಕ ಕರ್ನಾಟಕದಿಂದ ಮೈಗ್ರೇಟ್ ಆಗೋದಕ್ಕೆ ಬಯಸಿದರೆ ನಾವು ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಸೂಚನೆಯನ್ನು ಅಥವಾ ಸ್ವಾಗತವನ್ನು ನಾರಾ ಲೋಕೇಶ್ ಕೊಟ್ಟಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.